ಸ್ವಿಫ್ಟ್ ಸಿಟಿ ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ವಿಪಕ್ಷ ನಾಯಕ ಸಾಥ್. ಸರ್ಜಾಪುರ ಹೋಬಳಿಯ 2450 ಎಕರೆ ಭೂಸ್ವಾಧೀನಕ್ಕೆ ರೈತರ ವಿರೋಧ. 330 ದಿನಗಳ ರೈತರ ಅಹೋರಾತ್ರಿ ಧರಣಿಗೆ ಇದೀಗ ರಾಜಕೀಯ ಬೆಂಬಲ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಹಂದಿನಹಳ್ಳಿ ಮತ್ತು ಮುತ್ತನಲ್ಲೂರ ಸುತ್ತಮುತ್ತ ಸುಮಾರು 2450 ಎಕರೆ ಭೂಮಿಯನ್ನ ಸ್ವಿಫ್ಟ್ ಸಿಟಿ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕೆಐಎಡಿಬಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದೆ. ಇದನ್ನ ವಿರೋಧಿಸಿ ರೈತರು ಕಳೆದ 800ಕ್ಕೂ ಹೆಚ್ಚು ದಿನಗಳಿಂದ ಮುತ್ತನಲ್ಲೂರಿನಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಕೆಐಎಡಿಬಿ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕಲು ತೆರಳಿದ್ದ ರೈತರನ್ನ ಪೊಲೀಸರು ತಡೆದ ವೇಳೆ ಲಾಠಿ ಚಾರ್ಜ್ ಕೂಡ ನಡೆಸಲಾಗಿತ್ತು. ಮಹಿಳೆಯರು ಹಾಗೂ ವಯೋವೃದ್ಧ ರೈತರ ಮೇಲೂ ಕೂಡ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪದ ಹಿನ್ನೆಲೆ ಈ ಘಟನೆ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಈ ಹಿನ್ನೆಲೆ ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೂ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ, ಎಂಎಲ್ಸಿ ಗೋಪಿನಾಥ್ ರೆಡ್ಡಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರೊಂದಿಗೆ ಸಮಾಲೋಚನೆ ಮಾಡಿದರು. ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿದ ಅಶೋಕ್ ಸರ್ಕಾರದ ಭೂಸ್ವಾಧೀನ ನೀತಿಯನ್ನ ತೀವ್ರವಾಗಿ ಟೀಕೆ ಮಾಡಿದ್ದಾರೆ. ಇವತ್ತು ಬೆಂಗಳೂರು ಸುತ್ತಮುತ್ತ ಸುಮಾರು 3 ಲಕ್ಷ ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ. ಈಗಿರತಕ್ಕಂಥ ಬಡಾವಣೆಗಳೇನಿದೆ, ವಿಶ್ವೇಶ್ವರಯ್ಯ ಬಡಾವಣೆ ಆಗ್ಬೋದು, ಅಥವಾ ಕೆಂಪೇಗೌಡ ಬಡಾವಣೆ ಆಗ್ಬೋದು, ಅಥವಾ ಶಿವರಾಮ್ ಕಾರಂತ್ ಬಡಾವಣೆಗಳಾಗ್ಬೋದು, ಕೆಎಚ್ಪಿ ಬಡಾವಣೆಗಳಾಗ್ಬೋದು, ಅಥವಾ ಸೂರ್ಯ ಸಿಟಿ. ನಾನು 40 ಬಾರಿ ಸೂರ್ಯ ಸಿಟಿಗೆ ಇಲ್ಲಿ ಚಂದಾಪುರದಲ್ಲಿ ಹೋಗಿದ್ದೀನಿ. ಫೇಸ್ 2, ಫೇಸ್ 3 ನಲ್ಲಿ 80% ಸೈಟ್ಗಳು ಖಾಲಿ ಇದೆ. 80% ಸೈಟ್ಗಳು ಖಾಲಿ ಇದೆ. ಯಾವುದೇ ಮೂಲಭೂತ ಸೌಕರ್ಯ ಖಾಲಿ ಇಲ್ಲ. ಆದಾಗ್ಯೂ ಇವತ್ತು ರೈತರ ಫಲವತ್ತಾದ ಜಮೀನು, ಅದರಲ್ಲೂ ಆನೇಕಲ್ಲು ಈ ಭಾಗದಲ್ಲಿ ರೈತರು ಇದನ್ನ ರಾಗಿಯ ಕಣಜ ಅಂತ ನಾವು ಹೇಳ್ತಾ ಇದೀವಿ. ಇದು ರಾಗಿಯ ಕಣಜ ಅಂತ ಹೇಳ್ತಾ ಇದೀವಿ. ಹಾಗೆ ಇಲ್ಲಿ ರೇಷ್ಮೆ ಕೂಡ ಬಹಳ ಬೆಳೀತಾ ಇದ್ದಾರೆ. ಎಲ್ಲಾ ರೀತಿ ಫಲವತ್ತಾದ ಜಮೀನನ್ನ ಇದು ರೈತರ ಜೀವನಾಡಿ. ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ರಾಗಿಗೆ ಒಂದು ಚಿನ್ನದ ಬೆಲೆಯನ್ನ, ಅಂದ್ರೆ ನಮ್ಮ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ 1 ಕ್ವಿಂಟಾಲ್ಗೆ 5,205 ರೂಪಾಯಿ ಘೋಷಣೆ ಮಾಡಿದೆ. ಕಳೆದ ವರ್ಷ 4,800 ಇತ್ತು, ಈ ವರ್ಷ 5,205 ರೂಪಾಯಿ ಘೋಷಣೆ ಮಾಡಿದೆ. ಅದೇ ರೀತಿ ಜೋಳಕ್ಕೂ ಕೂಡ ಇವತ್ತು ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಿದೆ. ಇದ್ರೆ ಇಲ್ಲಿ ರಾಜ್ಯ ಸರ್ಕಾರ ಫಲವತ್ತಾದ ಜಮೀನನ್ನ ರೈತರ ಮೇಲೆ ಎಲ್ಲಾ ರೀತಿಯ ಒತ್ತಡವನ್ನ ಏರಿ ಕಸಿತಾ ಇರೋದು ನಿಜವಾಗ್ಲೂ ಇದು ರೈತರನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಈ ಸರ್ಕಾರ ರೈತರನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಕೆರೆಗಳು ಆನೇಕಲ್ ತಾಲೂಕಿನಲ್ಲಿ ಇದೆ ಅಂತ ಉತ್ತರ ಬಂದಿದೆ ಇಲ್ಲಿ ದೆಹಲಿ ಪಾರ್ಲಿಮೆಂಟ್ ಅಲ್ಲಿ. ಅದರಿಂದ ಇಲ್ಲಿ ಸುತ್ತಮುತ್ತ ಕೆರೆಗಳ ಮಾಲಿನ್ಯ ಆಗ್ತಾ ಇದೆ. ಮತ್ತು ಮುತ್ತನಲ್ಲೂರು ನಾನು 2-3 ಸರಿ ಬಂದಿದ್ದೀನಿ. ಇಲ್ಲಿ ರಸ್ತೆಗಳಲ್ಲಿ ಕೇವಲ ಗುಂಡಿಗಳಿಲ್ಲ, ರಸ್ತೆಗಳಲ್ಲಿ ಬಾವಿಗಳಿದಾವೆ. ಅಷ್ಟು ಹಾಳಾಗಿದ್ದಾವೆ ಇಲ್ಲಿ ರಸ್ತೆಗಳು. ನಾನು 1-2 ಮದುವೆಗಳಿಗೆ ಬಂದಿದ್ದೆ. ಕೊನೆಗೆ ನನ್ನ ಡ್ರೈವರ್ಗೆ ಹೇಳ್ತಾ ಇದ್ದೆ, ನಾನು ನೋಡಪ್ಪ ನಿಜವಾಗ್ಲೂ ನಾವೆಲ್ಲಾದ್ರೂ ಬೇರೆ ಕಾಡ್ ಹೋಗ್ತಾ ಇದೀವ? ಇಲ್ಲ ಸರ್, ಇದು ಇನ್ನು ಮುತ್ತನಲ್ಲೂರಲ್ಲೇ ಇದೀವಿ. ಎಷ್ಟು 5 ಅಡಿ 6 ಅಡಿ ಇವತ್ತು ಮೂಲಭೂತ ಸೌಕರ್ಯ ಬೆಂಗಳೂರು ಇರತಕ್ಕಂತ ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲ. ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ್ರೂ ಹೋರಾಟ ನಡೆಸೋಣ. ಪೊಲೀಸರ ಬೆದರಿಕೆಗೆ ಹೆದರಬೇಡಿ. ಅಗತ್ಯ ಇದ್ರೆ ನಾನೇ ಬಂದು ಹೋರಾಟದ ನೇತೃತ್ವ ವಹಿಸ್ತೀನಿ. ಈ ಅಧಿವೇಶನ ರೈತರ ಧ್ವನಿಯ ಅಧಿವೇಶನವಾಗುತ್ತೆ. ಬೆಂಗಳೂರು ಸುತ್ತಮುತ್ತ ಸಾವಿರಾರು ಎಕರೆ ಭೂ ಸ್ವಾಧೀನ ಮಾಡುತ್ತಿದ್ದಾರೆ. ರೈತರಿಗೆ ಕೃಷಿ ಮಾಡಲು ಆಗದ ಪರಿಸ್ಥಿತಿ ಬರುತ್ತೆ. ಅಭಿವೃದ್ಧಿ ಮಾಡಬೇಕಾದ್ರೆ ಉತ್ತರ ಕರ್ನಾಟಕದಲ್ಲಿ ಮಾಡಿ, ರೈತರ ಮನೆ ಹಾಳು ಮಾಡುವ ಕೆಲಸ ಮಾಡಬೇಡಿ. ಸ್ವಿಫ್ಟ್ ಸಿಟಿ ಯೋಜನೆ ಅಭಿವೃದ್ಧಿಗಾಗಿ ಅಲ್ಲ, ಹಣ ಸಂಗ್ರಹಿಸುವ ಉದ್ದೇಶದಿಂದ ರೂಪಿಸಿರುವ ಯೋಜನೆ ಅಂತ ಆರೋಪಿಸಿದ ಆರ್ ಅಶೋಕ್, ಬಿಡದಿ ಹಾಗೂ ಸರ್ಜಾಪುರದಲ್ಲಿ ನಡೆಯುತ್ತಿರುವುದು ಫಂಡ್ ರೈಸಿಂಗ್ ಪ್ರಾಜೆಕ್ಟ್ ಅಂತ ಟೀಕೆ ಮಾಡಿದ್ರು. ಟೆಂಡರ್ಗಳ ಮೂಲಕ ಕಮಿಷನ್ ಸಂಗ್ರಹಿಸುವ ಪ್ರಯತ್ನ ನಡೀತಾ ಇದೆ ಅಂತ ಆರೋಪಿಸಿದ್ರು. ಅಕ್ವಿಜೇಷನ್ ಮಾಡಿರುವಂತದ್ದು ಸುಮ್ಮನೆ ಏನ್ ಮಾಡಿರಲ್ಲ. ನೀವೆಲ್ಲ ಏನೋ ತಡ್ಕೊಂಡಿದ್ದಾರೆ, ಏನೋ ಬೇಕಾಬಿಟ್ಟಿ ಅವರು ಸುಮ್ಮನೆ ಮಾಡಿಬಿಟ್ಟಿದ್ದಾರೆ ಅಂತ ರೈತರೆಲ್ಲ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಸ್ಕ್ವೇರ್ ಫೀಟ್ಗೆ ಎಷ್ಟು ಬರ್ತದೆ, ದುಡ್ಡು ನನಗೆ ಎಷ್ಟು ಸಿಗುತ್ತೆ, ಯಾರ್ಯಾರಿಗೆ ಮಾರಬೇಕು, ಗಿರಾಕಿಗಳು ಯಾರು, ಎಲ್ಲ ಫಿಕ್ಸ್ ಆದ್ಮೇಲೆ ಮಾಡಿರೋದಿಲ್ಲ. ಸುಮ್ಮನೆ ಏಕಾಏಕಿ ಮಾಡಲ್ಲ. ಅಲ್ಲಿ ಕೂತಿರೋರು ಕೆಡಿಬಿಯಲ್ಲಿ ಕೂತಿದ್ದಾರಲ್ಲ, ಸುಮ್ಮನೆ ಮಾಡಿರಲ್ಲ. ವಿಧಾನಸಭೆಯಲ್ಲಿ ಏನ್ ಗಲಾಟೆ ಆಗ್ತದೆ? ಎಲ್ಲ ವಿಧಾನಸಭೆ ಆಗಲಿ ಗಲಾಟೆ ಏನು? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ,
ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಇಂಡಸ್ಟ್ರೀಸ್ಗಳು ಬರಬೇಕು, ಕೈಗಾರಿಕೆಗಳು ಬರಬೇಕು, ಉದ್ಯೋಗ ಸಿಗಬೇಕು ಅಲ್ಲಿರೋರಿಗೆ ಅಂತೇಳಿ ಪ್ರತಿ ವಿಧಾನಸಭೆಯಲ್ಲೂ ಗಲಾಟೆ ನಡೀತದೆ. ಈಗ ಮಂತ್ರಿ ಎಲ್ಲೋರವರು ಉತ್ತರ ಕರ್ನಾಟಕದವರು, ಆದ್ಯತೆ ಎಲ್ಲಿ ಕೊಡ್ಬೇಕು? ನೀವು ಉತ್ತರ ಕರ್ನಾಟಕ ಕೊಡಬೇಕು. ಅಲ್ಲಿ ಯಾಕೆ ಮಾಡಲ್ಲ? ಅಲ್ಲಿ ಲೇಔಟ್ ಮಾಡಿದ್ರೆ ಇವರಿಗೆ ಜೋಬಿಗೆ ಏನು ಬರಲ್ಲ. ಇಲ್ಲಿ ಮಾಡಿದ್ರೆ ಯಾಕೆ ಮಾಡ್ತಾರಲ್ಲ ಅದ್ರ 3 ಪಟ್ಟು ಸರ್ಕಾರಕ್ಕೆ ಇವರಿಗೆಲ್ಲ ಕಮಿಷನ್ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಸೆಲೆಕ್ಟ್ ಮಾಡಿರೋದು. ಲಾಭ ಇಲ್ದಿರ ಈ ಸರ್ಕಾರ ಏನು ಮಾಡಲ್ಲ. ಒಳಿತು ಮಾಡು ಮನುಜ, ನೀ ಇರೋದು 3 ದಿವಸ ಅಂತ. ಈ ಸರ್ಕಾರ ಎಷ್ಟು ದಿನ ಇದೆ? ಇನ್ನ 1 ವರ್ಷ 10 ತಿಂಗಳಿದೆ. ಅದಕ್ಕೆ ಎಲೆಕ್ಷನ್ ಬಿಟ್ಬಿಡಿ 6 ತಿಂಗಳು. ಎಷ್ಟು? 1 ವರ್ಷ 3 ತಿಂಗಳು ಇರೋದು. 1 ವರ್ಷ 3 ತಿಂಗಳು ನೀವು ಅಕ್ವೈರ್ ಮಾಡಿದ್ರು ಕೂಡ ಅಕ್ವೈರ್ ಮಾಡಿದ್ರೆ ಏನ್ ತಿಳ್ಕೊಳ್ಳಿ, ಪ್ರೋಸೆಸ್ ಆಗಕ್ಕೆ 1 ವರ್ಷ ಮೇಲೆ ಆಗೋಗ್ತದೆ. ನಿಮ್ಗೆಲ್ಲ ಅಳತೆ ಮಾಡಬೇಕು, ಡ್ರೋನ್ ಬರಬೇಕು. ಇವಾಗ ಸುಟ್ಟಾಕ್ಬಿಟ್ಟಿದ್ದೀರ ಡ್ರೋನ್, ಬೇರೆ ಹೊಸ ಡ್ರೋನ್ ಕೊಟ್ಕೊಬೇಕು. ಅವರು ಅವನ್ಯಾವನ ಅಧಿಕಾರಿ ಇರ್ತಾನೆ, ಹೋಗು ಅಂದ್ರೆ ಅವನು ಹೋಗಲ್ಲ, ನನ್ನ ಏನಾನ ಹೊಡಿತಾರೆ ಇಲ್ಲಿ ಅಂತ ಹೇಳಿ ಹೊಸ ಅಧಿಕಾರಿ. ಇನ್ನು ಬಿಡದಿ ಹಾಗೂ ಸರ್ಜಾಪುರದಲ್ಲಿ ನಡೀತಾ ಇರುವುದು ಅಭಿವೃದ್ಧಿ ಯೋಜನೆಯಲ್ಲ, ಇದು ಫಂಡ್ ರೈಸಿಂಗ್ ಪ್ರಾಜೆಕ್ಟ್. ರೈತರ ಭೂಮಿ ತೆಗೆದುಕೊಂಡು ಕಮಿಷನ್ ರಾಜಕಾರಣ ಮಾಡಲು ಸರ್ಕಾರ ಹೊರಟಿದೆ. ರೈತರ ಮೇಲೆ ಲಾಠಿ ಚಾರ್ಜ್ ನಡೆಸಿದ ಪೊಲೀಸರ ವಿರುದ್ಧವೂ ಕೂಡ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲ್ಲೆಗೆ ಸಂಬಂಧಿಸಿದ ವಿಡಿಯೋ ಹಾಗೂ ದಾಖಲೆಗಳನ್ನ ನೀಡುವಂತೆ ಮನವಿ ಮಾಡಿದ ಅವರು, ವಿಧಾನಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತೇನೆ. ರೈತರ ಮೇಲೆ ಗೂಂಡಾಗಿರಿಯ ರೀತಿಯಲ್ಲಿ ವರ್ತಿಸಲಾಗಿದೆ. ಈ ವಿಚಾರವನ್ನ ಅಧಿವೇಶನದಲ್ಲಿ ಪ್ರಸ್ತಾಪಿಸುತ್ತೀನಿ. ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳು ಗ್ರಹಚಾರ ಬಿಡಿಸ್ತೀನಿ ಎಂದಿದ್ದಾರೆ. 800ಕ್ಕೂ ಹೆಚ್ಚು ದಿನದಿಂದ ನಡೀತಾ ಇರುವಂತ ರೈತ ಹೋರಾಟಕ್ಕೆ, ಆನೇಕಲ್ ಸರ್ಜಾಪುರ ಭಾಗದಲ್ಲಿ ನಡೀತಾ ಇರುವಂತ ಹೋರಾಟಕ್ಕೆ ನಾನು ನಮ್ಮ ಸತೀಶ್ ಅವರು, ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು ನಾವೆಲ್ಲ ಬಂದು ಬೆಂಬಲವನ್ನು ಕೊಟ್ಟಿದ್ದೀರಿ. ಇಲ್ಲಿ KDBಯಿಂದ ಅಕ್ವಿಜೇಷನ್ ಆಗಿದೆ. ಈಗಾಗಲೇ ಕೋರ್ಟಲ್ಲೂ ಹೈಕೋರ್ಟಲ್ಲೂ ಕೂಡ ಅದು ವಜಾ ಆಗಿದೆ. ಸರಿಯಾಗಿ ಪ್ರೊಸೀಜರ್ ಮಾಡಿಲ್ಲ ಅಂತ ವಜಾ. ಮತ್ತೆ ಅದಕ್ಕೆ ನೋಟಿಸ್ ಕೊಡುವಂಥದ್ದು, ಮತ್ತೆ ಈ ಜಮೀನನ್ನು ಕಬಳಿಕೆ ಮಾಡೋಕ್ಕೆ ಮಾಡಿದ್ದಾರೆ. ನಾನೆಲ್ಲ ರೈತರ ಹತ್ರ ಮಾತಾಡಿದ್ದೀನಿ. ಎಲ್ಲ ಅರ್ಧ ಎಕರೆ, 3/4 ಎಕರೆ, 1 ಎಕರೆ, 2 ಎಕರೆ ಇಷ್ಟು ಇರೋರು. ಅವರೆಲ್ಲ ವ್ಯವಸಾಯ ಮಾಡುವಂಥವ್ರು. ಕೆಲವರು ಹಂದಿ ಸಾಗಾಣೆ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ಬೆಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಪಾಲಿ ಹೌಸ್ಗಳು ಜಾಸ್ತಿ ಇದೆ ಇಲ್ಲೆಲ್ಲ. ಅಂದರೆ ಬೆಳೆ ಬೆಳೆಯುವಂಥ ಜಮೀನು. ನೀವು ಕೈಗಾರಿಕೆ ಮಾಡಬೇಕಾದ್ರೆ ಎಂಚ ಜಮೀನಿಗೆ ಹೋಗ್ಬೇಕು, ಬೀಳು ಜಮೀನಿಗೆ ಹೋಗ್ಬೇಕು. ಅಂದರೆ ಅಲ್ಲಿ ನೀರು ಸಿಗಲ್ಲ, ಬರಡು ಭೂಮಿ, ಈ ಥರಕ್ಕೆ ಹೋಗ್ಬೇಕು. ಯಾಕಂದರೆ ನೀವು ಕೈಗಾರಿಕೆ ಬಂದರೆ ಮತ್ತೆ ಕೆಮಿಕಲ್ನೆಲ್ಲ ಭೂಮಿ ಒಳಗೆ ಹಾಕ್ತೀರಾ. ನೀವು ಭೂಮಿ ಒಳಗಡೆ ಬಂದರೆ ಇಲ್ಲಿರೋ ಜನ, ಹಳ್ಳಿ ಜನ ಎಲ್ಲಿ ಹೋಗ್ತದೆ? ಎಲ್ಲ ಬೋರ್ವೆಲ್ಗಳು ನೀವು ಹಾಳಾಗೋಗ್ತೈತೆ, ಎಲ್ಲ ಕೆರೆಗಳು ಹಾಳಾಗೋಗ್ತೈತೆ. ಈಗಲೇ ಇಂಡಸ್ಟ್ರಿ ಇದೆ, ಯಾವುದು IT BT ಇಂಡಸ್ಟ್ರೀಸ್ಗಳೆಲ್ಲ ಇದೆ. 4 ಇಂಡಸ್ಟ್ರೀಸ್ ಇದೆ, ಲೇಔಟ್ ಇದೆ, ಸೂರ್ಯ ಸಿಟಿ ಲೇಔಟ್ ಇದೆ. ಇನ್ನೇನು ಅವಶ್ಯಕತೆ ಇಲ್ಲ. ಒಂದೇ ಕಡೆ ಯಾಕೆ ಎಲ್ಲ ಪ್ರೆಷರ್ ಹಾಕ್ತೀರಾ? ಈಗಲೇ ಟ್ರಾಫಿಕ್ ಜಾಮ್, ಈ ರೋಡಾಗೆ ಯಾರು ಓಡಾಡೋಕ್ಕೆ ಆಗಲ್ಲ. ಆ ಪರಿಸ್ಥಿತಿ, ಹೊಸೂರು ರಸ್ತೆ ಪರಿಸ್ಥಿತಿ ಹಂಗೆ ಬಂದಿದೆ. ನೀವು ಮಾಡಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕೋ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಮಂತ್ರಿ ಉತ್ತರ ಕರ್ನಾಟಕದವರು ಅಲ್ಲಿ ಮಾಡಿ, ನೀವು ಅಭಿವೃದ್ಧಿ ಮಾಡಿ. ಅಲ್ಲಿ ಬಿಟ್ಬಿಟ್ಟು ಬೆಂಗಳೂರನ್ನ ಯಾಕೆ ಹುಡ್ಕೊಂತೀರಾ ನೀವು? ಡೀಲ್ ಅಂತ ಹೇಳಿದ್ರಿ ಸರ್, ಇದು ದೊಡ್ಡ ಡೀಲೇ. ಒಳ್ಳೆ ಕಾಸು ಬರ್ತೈತೆ ಇದು. ಈ ಲೇಔಟ್ ಆದರೆ ಒಳ್ಳೆ ಕಾಸು ಬರ್ತೈತೆ. 1:2, 3 ತ್ರಿಬಲ್ ಟೈಮ್ ಅಷ್ಟು ಕಮಿಷನ್ ಬರ್ತೈತೆ. ಕಮಿಷನ್ ಹೊಡಿಯೋಕ್ಕೋಸ್ಕರ ಮಾಡ್ತಾ ಇರೋ ಲೇಔಟ್ ಇದು. ಬೇಗ ಮಾಡಿ. ಯಾಕಂದರೆ ಇವ್ರ ಸರ್ಕಾರ ಇನ್ನೊಂದು ವರ್ಷ 3 ತಿಂಗಳು 4 ತಿಂಗಳು ಇದೆ ಅಷ್ಟರಲ್ಲಿ ಹೆಂಗೆ ಲೇಔಟ್ ಮಾಡ್ತೀರಾ ನೀವು? ಅಕ್ವಿಜೇಷನ್ ಇನ್ನು 4-1, 5-1, 6-1 ಅವಾರ್ಡು, ಆಮೇಲೆ ಟೆಂಡರ್ ಕರೆದ್ಬಿಡೋದು. ಈ ಸರ್ಕಾರ ಇದೆಯಲ್ಲ, ಟೆಂಡರ್ ಕರೆಸಿ ಕಮಿಷನ್ ವಸೂಲಿ ಮಾಡು. ಟನಲ್ ರೋಡು ಟೆಂಡರ್ ಕರಿ ಕಮಿಷನ್ ವಸೂಲು ಮಾಡು. ಬಿಡದಿ ಟೆಂಡರ್ ಕರಿ ಕಮಿಷನ್ ವಸೂಲು ಮಾಡು. ಇದು ಸರ್ಜಾಪುರ ಟೆಂಡರ್ ಕರಿ ಕಮಿಷನ್ ತಗೊಂಡು ಓಡೋದು ಅಷ್ಟೇ. ನಲ್ಲಿ ಸ್ವಿಫ್ಟ್ ಸಿಟಿ ಯೋಜನೆ ವಿರೋಧಿಸಿ ನಡೀತಾ ಇರುವ ರೈತರ ಹೋರಾಟಕ್ಕೆ ಇದೀಗ ಪ್ರಮುಖ ರಾಜಕೀಯ ಬೆಂಬಲವೂ ಕೂಡ ದೊರೆತಿದೆ. ಆನೇಕಲ್ ಭಾಗದಲ್ಲಿ ದಿನೇ ರೈತರ ಹೋರಾಟದ ಕಿಚ್ಚು ಹೆಚ್ಚಾಗಿದ್ದು, ಮುಂದಿನ ದಿನಗಳಲ್ಲಿ ರೈತರ ಬೇಡಿಕೆಗೆ ಸರ್ಕಾರ ಮಣಿದು ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು.